ಕಮಲಿ ಅವರೇ, ನನ್ನ ಪ್ರೀತಿನ ಮನಸ್ಸಲ್ಲಿ ಬಚ್ಚಿಟ್ಕೊಂಡಾಗ ಆಗಿದ್ದ ನೋವಿಗಿಂತ ನಿಮ್ಮ ಹತ್ರ ಹೇಳ್ಕೊಂಡ್ಮೇಲೆ ನೋವು ಹೆಚ್ಚಾಗಿದೆ ಕಮಲಿ ಅವರೇ. ಕಮಲಿ ಅವರೇ, ನಾವಿಬ್ರು ಪದಗಳಿಂದ ಮಾತಾಡ್ಕೊಳ್ಳೋದನ್ನ ನಿಲ್ಲಿಸಿ ಬರೀ ಮನಸ್ಸಿಂದ ಮಾತಾಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಕಮಲಿ ಅವರೇ. ಅದ್ಯಾಕೋ ಗೊತ್ತಿಲ್ಲ ಕಮಲಿ ಅವರೇ, ನೀವು ನನ್ನ ಹತ್ರ ಮಾತ್ರ ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡಿಲ್ಲ ಅಂತ ಅನ್ನಿಸ್ತಿದೆ. ಆದ್ರೆ ನನ್ನ ಮನ್ಸಿಗೆ ಹಾಗಲ್ಲ ಕಮಲಿ ಅವರೇ. ನಿಮ್ಮ ಬಗ್ಗೆ ಮಾತ್ರ ಅದು ಹೇಗೋ ಎಲ್ಲ ಕರೆಕ್ಟಾಗೆ ಗೊತ್ತಾಗುತ್ತೆ. ಈಗಲೂ ನೀವಿಲ್ಲೇ ಎಲ್ಲೋ ಇದ್ದೀರಾ ಅಂತ ಅನ್ನಿಸ್ತಿದೆ ಕಮಲಿ ಅವರೇ. ಕಮಲಿ ಅವರೇ, ದಯವಿಟ್ಟು ನನ್ನ ಹಿಂದೆ ಬರಬೇಡಿ, ಬಿಡಿ ಸರ್ ನನ್ನ. ನನ್ನಿಂದ ದೂರ ಹೋಗಿ ಅಂತ ಹೇಳಿದ್ರಿ. ನಾನು ಇಲ್ಲಿ ಆದ್ರೆ ನೀವು ನನ್ನ ಬೆನ್ನಿಂದ 10 ಹೆಜ್ಜೆ ಹಿಂದೆ ಇದ್ರು ನನ್ನ ಮನ್ಸಿಗೆ ಗೊತ್ತಾಗುತ್ತೆ ಕಮಲಿ ಅವರೇ. ಐ ಆಮ್ ರಿಯಲಿ ಸಾರಿ. ನಿಮ್ಮಿಂದ ದೂರ ಹೋಗೋದಕ್ಕೆ ಪ್ರಯತ್ನ ಪಟ್ಟು ಸೋಲ್ತಿದ್ದೀನಿ. ನಿಮ್ಮಿಂದ ದೂರ ಹೋಗದೆ ಇರಲಿ, ಆದ್ರೆ ನನ್ನ ಜೀವನ ಪೂರ್ತಿ ನಿಮ್ಗೋಸ್ಕರ ಕಾಯ್ತೀನಿ ಕಮಲಿ ಅವರೇ. ಸರ್, ಕಮಲಿ ಅವರೇ, ನೀವಿಲ್ಲಿಗೆ ಬಂದಿದ್ದೀರಾ ಅಂತ ನಾನು ಏನೇನೋ ಊಹಿಸ್ಕೊಳ್ಳಲ್ಲ. ಏನೋ ಒಂದು ಕಾರಣ ಇರುತ್ತೆ. ಹೇಳಿ ಕಮಲಿ ಅವರೇ. ಸರ್, ನನ್ನ ಈಟೊಂದು ಅರ್ಥ ಮಾಡ್ಕೊಂಡಿರೋರು ಈ ಜಗತ್ತಲ್ಲೇ ಬೇರೆ ಯಾರನ್ನ ಅವರ ಅಂತ ನಂಗೆ ಗೊತ್ತಿಲ್ಲ. ನನ್ನ ಕಣ್ಣು ನೋಡಿನೇ ಮನ್ಸಾಗಿರೋದನ್ನ ಹೇಳ್ತೀರಾ. ಕಣ್ಣಾರೆ ನೋಡಿಲ್ಲ ಅಂದ್ರೂ ನಾನು ಬಂದಿದ್ದನ್ನ ತಿಳ್ಕೊತೀರಾ. ನಿಮ್ಮ ಮನಸ್ಸನ್ನ ನಾನು ನೋಯಿಸ್ತೀನಿ ಅಂತ ಊಹಿಸ್ಕೊಂಡ್ರೆ ಸ್ಯಾನೆ ದುಃಖ ಆಯ್ತೈತೆ ಸರ್. ನನ್ನನ್ನು ದೂರ ಹೋಗಿ ಅಂತ ಹೇಳಿದ್ರು ನಾನು ಇಷ್ಟೊತ್ತಿಗೆ ಎಲ್ಲಿರ್ತೀನಿ ಅಂತ ಕರೆಕ್ಟಾಗಿ ಊಹಿಸ್ಕೊಂಡು ಬಂದೇ ಇರಲ್ಲ. ಇದಕ್ಕಿಂತ ಏನು ಬೇಕು ಕಮಲಿ ಅವರೇ? ನಮ್ಮಿಬ್ರು ಮಧ್ಯೆ ಇರೋ ಹೊಂದಾಣಿಕೆಗೆ ಏನೇ ಆಗಿದೆ ನಿಂಗೆ? ಇಲ್ಲಿಗೆ ಯಾಕೆ ಬಂದಿದ್ಯಾ? ಅನಿಕಾ, ಇಟ್ಸ್ ಇಂಪಾರ್ಟೆಂಟ್. ಗಾಡ್, ಇಟ್ ಕ್ಯಾನ್ ವೇಟ್. ನನ್ನ ಮೂಡ್ನ ಸ್ಪಾಯ್ಲ್ ಮಾಡಬೇಡ. ಜಸ್ಟ್ ಗೆಟ್ ಲಾಸ್ಟ್. ಅನಿಕಾ, ಅದೇನು ಅಂತ ಹೇಳು. ಕಮಲಿನ ಪೊಲೀಸರು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಶಿ ಇಸ್ ಔಟ್ ನೌ. ಅದೇನು ಅಂತ ನೆಟ್ಟಿಗೆ ಹೇಳು. ನಿಜ ಅನಿಕಾ, ಕಮಲಿನ ಸ್ಟೇಷನ್ ವಾಪಸ್ ಕಳಿಸಿದ್ದಾರೆ. ವಾಟ್?
ಏನೇ ಹೇಳ್ತಿದ್ಯಾ? ಜೈಲಲ್ಲಿ ಆ ಕಮಲಿ ಹೇಗೆ ಸಫರ್ ಮಾಡ್ತಿದ್ದಾಳೆ ಅಂತ ನಾನು ಪಿಂಕಿ ನೋಡಕ್ ಹೋಗಿದ್ವಿ. ಆಗ ಗೊತ್ತಾಯ್ತು. ಪಿಂಕಿಗೇನೋ ಕಾಲ್ ಬಂತು ಅಂತ ಅವಳು ಹೊರಟೋದ್ಲು. ನಾನಿದೆಲ್ಲ ನಿನ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಇಲ್ಲಿಗೆ ಬಂದೆ. ವಾಟ್ ದ ಹೆಲ್? ಇದೆಲ್ಲ ಒಂದು ಕ್ರೈಮಾ ಅಂತ ಇನ್ಸ್ಪೆಕ್ಟರ್ ಹೇಳಿ ಕಳಿಸ್ಬಿಟ್ರಂತೆ. ಮತ್ತಿನ್ನೇನು, ಅವಳ ಮೇಲೆ ಮರ್ಡರ್ ಕೇಸ್ ಹಾಕ್ಬೇಕಿತ್ತಾ? ಡ್ಯಾಮ್ ಇಟ್! ಅಷ್ಟೇ ಅಲ್ಲ ಅನಿಕಾ, ರಿಷಿ ಅವ್ರ ಮಮ್ಮಿ ತಾರಾ ಮೇಡಮ್ ಜೈಲಲ್ಲಿದ್ದಾರೆ. ವಾಟ್? ತಾರಾ ಆಂಟಿನಾ? ಬಟ್ ವೈ? ಅವ್ರು ಯಾಕೆ? ಅದು ನನಗೆ ಗೊತ್ತಿಲ್ಲ ಅನಿಕಾ. ಅರ್ಧಂಬರ್ಧ ತಿಳ್ಕೊಂಡು ಬಂದು ನನ್ನ ಮೂಡ್ನೇ ಹಾಳು ಮಾಡಿದೆ. ಗಾಡ್. ಸರ್, ಮೇಡಮ್ಗೆ ನಿಮ್ಮ ಅಗತ್ಯ ಐತೆ ಅಂತ ಹೇಳಕ್ಕೆ ಸರ್. ವಾಟ್? ಹೌದು ಸರ್, ನೀವು ದಯವಿಟ್ಟು ಬನ್ನಿ. ತಾರಾ ಮೇಡಮು ಸಮಸ್ಯೆ ಆಗವ್ರೆ. ಯು ನೋ ವಾಟ್ ಆಂಟಿ, ವಿಷಯ ಕೇಳಿದ ತಕ್ಷಣ ಐ ಜಸ್ಟ್ ಕುಡಂಟ್ ಬಿಲೀವ್ ಇಟ್. ಓ ಮೈ ಗಾಡ್, ಮನೇಲಿ ಹೇಗಿದ್ನೋ ಹಾಗೆ ಬಂದ್ಬಿಟ್ಟೆ. ಆಂಟಿ, ನಿಮ್ಮನ್ನ ಹೀಗೆ ನೋಡ್ತಿದ್ರೆ ನನ್ನ ಹಾರ್ಟ್ ಪೇನ್ ಆಗ್ತಿದೆ ಆಂಟಿ. ಬಟ್ ನೀವೇನು ಯೋಚನೆ ಮಾಡಬೇಡಿ, ಓಕೆ? ನಾನು ನಿಮ್ಮ ಜೊತೆ ಇದ್ದೀನಿ. ಡೋಂಟ್ ವರಿ ಆಂಟಿ, ನಿಮ್ಮನ್ನ ಹೇಗಾದರೂ ಇಲ್ಲಿಂದ ಹೊರಗೆ ಕರ್ಕೊಂಡು ಬರ್ತೀನಿ. ಐ ಸ್ವೇರ್. ಪ್ಲೀಸ್ ಟೆನ್ಷನ್ ತಗೋಬೇಡಿ. ಬಿ ಕಾಮ್. ಏನಮ್ಮ ನೀನು ಹಂಗ್ ಡ್ರಾಮಾ ಮಾಡ್ತಾ ಇದೀಯಾ? ನಡಿ ಸುಮ್ಮನೆ. ಹಲೋ, ಏನ್ರಿ ಹೀಗ್ ಮಾತಾಡ್ತಿದ್ದೀರಾ? ಲುಕ್, ನಾನು ಅನಿಕಾ ಮಹಾಜನ್, ಅನ್ನಪೂರ್ಣ ಮಹಾಜನ್ ಅವ್ರ ಮೊಮ್ಮಗಳು, ಗೊತ್ತಾಯ್ತಾ? ನನ್ನ ಹತ್ರ ಹೀಗ್ ಮಾತಾಡೋದು ಇಟ್ಕೋಬೇಡಿ. ಓಹೋ, ನಿಮ್ ಫ್ಯಾಮಿಲಿ ಎಲ್ಲ ಹೀಗೆನಾ? ವಾಟ್ ಡು ಯು ಮೀನ್? ನಿಮ್ ತಂದೆ ಅನ್ನಪೂರ್ಣ ಮೇಡಮ್ ಅವರೇ ಒಳಗಾಗ್ಸಿದಿವ್ರನ್ನ. ವಾಟ್? ಈ ವಿಷಯ ಗೊತ್ತಿಲ್ಲ, ಇಲ್ಲಿಗೆ ಬಂದು ಮಾತಾಡ್ತಾ ಇದ್ದಿಲ್ಲ ನೀನು. ಅಜ್ಜಿ, ಅಜ್ಜಿ, ಅಜ್ಜಿ ಹೀಗ್ ಮಾಡಿದ್ರ? ನೋ ಆಂಟಿ, ಆಂಟಿ ಪ್ಲೀಸ್ ಟೆಲ್ ಮೀ, ಇದು ಅಜ್ಜಿ ಮತ್ತೆ ಡ್ಯಾಡ್ ಮಾಡಿರೋದಲ್ಲ ಅಲ್ವಾ? ಲೇಡಿ ಕಾನ್ಸ್ಟೇಬಲ್ ಏನು ಕನ್ಫ್ಯೂಸ್ ಮಾಡ್ಕೊಂಡು ಹೇಳ್ತಿರ್ಬೋದು ಆಂಟಿ. ಇವ್ರ ಕಡೆಯವ್ರು ಯಾರಾದ್ರೂ ಬಂದಿದ್ರೇನ್ರಿ? ಸರ್, ಐ ಆಮ್ ಹಿಯರ್. ಟೆಲ್ ಮಿ ಸರ್. ಯಾರು ಬಂದಿಲ್ವಾ? ಇಲ್ಲ ಸರ್. ಇವ್ರಿಗೆ ಬೇಲ್ ಸಿಗೋದು ಡೌಟೆ. ಇನ್ನೇನಿದ್ರು ನಾಡದ್ದೆ ನಾನಿನ್ನು ಹೊರಡ್ತೀನಿ. ಸರ್ ಪ್ಲೀಸ್, ಸರ್ ಪ್ಲೀಸ್, ಜಸ್ಟ್ 1 minute ಸರ್ ಪ್ಲೀಸ್. ಸರ್, ನಮ್ಮ ಅಜ್ಜಿನೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು? ಆ ಕಂಪ್ಲೇಂಟ್ ನಾನು ವಾಪಸ್ ತಗೊಂಡ್ಬಿಡ್ತೀನಿ. ಪ್ಲೀಸ್ ಸರ್, ಪ್ಲೀಸ್ ಇವ್ರನ್ನ ಪ್ಲೀಸ್ ಬಿಟ್ಬಿಡಿ. ಇದೇನು ಸಿನಿಮಾ ಥಿಯೇಟ್ರಾ? ಅವ್ರಿಗೆ ಬದಲಾಗಿ ನಾನು ಟಿಕೆಟ್ ತಗೊಂಡಿದ್ದೀನಿ, ಒಳಗೆ ಬಿಡಿ ಅನ್ನೋದಕ್ಕೆ.
ಮಾಮ್ 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 ನಾನು ಇಲ್ಲಿದ್ದೀನಿ. ಇಲ್ಲಿದ್ದೀರಾ? ಮಾಮ್ ನೋಡಿ ಮಾಮ್, ತಾರಾನ ಅರೆಸ್ಟ್ ಮಾಡಿದಾರಂತೆ. ಮಾಮ್ ಬೇಬಿ ಫುಲ್ ಟೆನ್ಷನಲ್ಲಿ ಮೆಸೇಜ್ ಮಾಡ್ತಿದ್ದಾಳೆ. ಇಷ್ಟೊತ್ತಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳಂತೆ. ಬನ್ನಿ ಮಾಮ್, ನಾವು ಹೋಗಿ. ಮಾಮ್ ಅಂದ್ರೆ ಮಾಮ್, ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತು ಅಲ್ವಾ? ಈ ಕೆಲಸನ ನೀವೇ ಮಾಡಿಸಿದಲ್ವಾ? ಒಂದು ಸೆಕೆಂಡ್ ಕಾಮಾಗಿ ಕೇಳಿಸ್ಕೊತೀಯ? ಯಾಕೆ ಹೀಗೆ ಮಾಡಿದ್ರಿ ಮಾಮ್? ಇದು ನಮ್ಗೆ ಉಲ್ಟಾ ಹೊಡೆಯುತ್ತಂತ ನೀವು ಯೋಚನೆ ಮಾಡಿಲ್ವಾ? ಇದರಿಂದ ನಮ್ಮ ಬೇಬಿ ಜೀವನನೇ ಹಾಳಾಗುತ್ತೆ. ಬೇಬಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ ನಿಮ್ಗೆ? ಅಮ್ಮಮ್ಮ ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅವ್ರು ನನಗೆ ಮೋಸ ಮಾಡ್ಬಿಟ್ರು ಅಂತ ಕೋಪದಲ್ಲಿ ಮೆಸೇಜ್ ಮಾಡ್ತಿದ್ದಾಳೆ. ಯಾಕೆ ಮಾಮ್, ಯಾಕೆ ಹೀಗೆ ಪಕ್ಷ ಬದಲಾಯಿಸಿ ಪ್ಲಾನ್ ಮಾಡ್ತಿದ್ದೀರಾ? ಸ್ವಲ್ಪ ಅಮ್ಮ ಮಗಳು ಇಬ್ರು ರಿಲ್ಯಾಕ್ಸ್ ಆಗಿರ್ತೀರಾ? ಈಗೇನು ಪೊಲೀಸ್ನವರು ನಮ್ಮ ಮನೆ ಮುಂದೆ ಬಂದು ಸೈರನ್ ಬಾರಿಸ್ತಿದಾರಾ? ಇಲ್ಲ ತಾನೇ? ರಿಲ್ಯಾಕ್ಸ್ ಊರ್ಮಿ. ಇಲ್ಲ ಮಾಮ್, ನೀವ್ ಮಾಡಿದ್ದು ತಪ್ಪು. ನಾನು ಈಗಲೇ ಹೋಗಿ ಚಂದ್ರಿಗೂ ಅತ್ತೆಗೆ ವಿಷಯ ಹೇಳ್ತೀನಿ. ನಿಂತ್ಕೋ. ಪಕ್ಷ ಬದಲಾಯಿಸ್ತಾ ಇರೋದು ನಾನಲ್ಲ, ನೀನು. ಇವಾಗ ನೀನು ಹೋಗಿ ಹೇಳೋದ್ರಿಂದ ಹೆಚ್ಚು ಅಂದ್ರೆ ತಾರಾ ಹೊರಗೆ ಬರ್ಬೋದು. ಆದ್ರೆ ನಾವು ಆಚೆ ಬೀಳ್ಬೇಕಾಗತ್ತೆ. ಇಷ್ಟಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮತ್ತೆ ಮತ್ತೆ ನಿನ್ನ ಗಂಡ. ತಾರಾ ಒಳಗೆ ಹೋದ್ಮೇಲೆ ನೀನಿಷ್ಟೆಲ್ಲ ಹೇಳಿದ್ರು ಏನ್ ಪ್ರಯೋಜನ ಊರ್ಮಿ? ಚಂದ್ರು ಪ್ರಕಾರ ಪೊಲೀಸ್ನವರು ತಾರಾನ ಬರೀ ಇನ್ವೆಸ್ಟಿಗೇಟ್ ಮಾಡ್ತಿದಾರಷ್ಟೇ. ಇನ್ನೊಂದು ಮುಖ್ಯವಾದ ವಿಷಯ ಗೊತ್ತಾ ನಿನಗೆ? ತಾರನ್ಗೆ ನನ್ನ ಮೇಲಾಗ್ಲಿ ಅಥವಾ ನಿನ್ನ ಮೇಲಾಗ್ಲಿ ಏನು ಡೌಟ್ ಇಲ್ಲ. ಸೊ ಬೇಬಿಗೆ ಇದರಿಂದ ಯಾವ ಎಫೆಕ್ಟು ಆಗಲ್ಲ. ಅರ್ಥ ಆಯ್ತಾ? ಆದ್ರೂ ಮಾಮ್, ಈ ವಿಷಯ ಈ ಇಡೀ ಆಸ್ತಿ ನನ್ನ ಬೇಬಿ ಹೆಸರಿಗೆ ಪ್ರಿಂಟ್ ಆಗಬೇಕು. ಅಲ್ಲಿ ತನಕ ನೀನು ನಾನು ಹೇಳಿದಾಗೆ ಬಾಯಿ ಮುಚ್ಕೊಂಡು ಕೇಳ್ತಾ ಇರ್ಬೇಕಷ್ಟೇ. ಅರ್ಥ ಆಯ್ತಾ? ಆಂಟಿ, ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದವಳು ಮತ್ತೆ ಇಲ್ಲಿಗೆ ಬಂದಿದ್ದಾಳ ಆಂಟಿ. ಹಲೋ ಸರ್, ನಾನು ತಾರಾನಂದ ಅವರ ಪರವಾಗಿ. ನಾಡದ್ ಬನ್ರಿ, ನನ್ನ ಡ್ಯೂಟಿ ಅವರ್ಸ್ ಮುಗೀತು. ಸರ್ ಇವತ್ತು ವಕೀಲರನ್ನ ಕರ್ಕೊಂಬಂದಿಲ್ಲ ಅಂದರೆ ಸೋಮವಾರ ತನಕ ಕಾಯಬೇಕು ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ಇವತ್ತೇ ಕರ್ಕೊಂಬಂದಿದ್ದೀವಿ. ಇಷ್ಟೊತ್ತು ಕರ್ಕೊಂಬಂದಿದ್ಯಲ್ಲಮ್ಮ, ನಾನು ಮನೆಗೆ ಹೋಗೋದು ಬೇಡವಾ? ಬಿಡಕ್ಕಾಗಲ್ಲ. ಸರ್, ಈಗ ನಾವು ಯಾರ ಹತ್ರ ಮಾತಾಡಬೇಕು? ಈಗ ಏನು ತಪ್ಪು ಮಾಡಿಲ್ದೇ ಇರೋರ್ನ ವಿತೌಟ್ ಪ್ರೂಫ್ ಕರ್ಕೊಂಬಂದಿರಲ್ಲ. ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ವಿತೌಟ್ ಪ್ರೂಫಾ? ಏಯ್ ಪ್ರಸಾದ್, ಆ ಕಂಪ್ಲೇಂಟ್ ಕಾಪಿನ ತಗೊಂಬಂದು ಇವ್ರ ಮುಖಕ್ಕೆ ಬಿಸಾಕ್ರಿ. ಸರ್, ಸರ್ ಇದ್ರಾಗೇನೋ ತೆಪ್ಪಾಗೈತೆ ಸರ್. ತಾರಾ ಮೇಡಮ್ ಹಿಂಗೆ ಮಾಡಿರಕ್ಕಿಲ್ಲ. ನೀವು ಅವ್ರನ್ನ ಸುಮ್ಮನೆ ಹಿಂಗೆ ಕರ್ಕೊಂಬಂದು ಒಳಗೆ ಹಾಕಿರೋದು ತಪ್ಪು ಸರ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಏನಮ್ಮ, ನನಗೆ ಪಾಠ ಹೇಳ್ಕೊಡಕ್ ಬರ್ತೀಯಾ? ಸರ್ ನೀವೇ ಯೋಚನೆ ಮಾಡಿ ನೋಡಿ ಸರ್. ಒಬ್ಬ ಹೆಂಗಸನ್ನ ಈಟೋತ್ನಾಗಿ ಲಾಕಪ್ ಆಗಿ ಮಡಿಕೊಳ್ಳೋದು ತೆಪ್ಪಲ್ಲೂರ ಸರ್? ಅದು ಕೋರ್ಟ್ ಆದೇಶ ಇಲ್ದೇನೆ. ನೀವೇ ಯೋಚನೆ ಮಾಡಿ ನೋಡಿ ಸರ್. ನಿಮ್ಮನೆ ಹೆಂಗಸೇನ ಹಿಂಗೆ ಬಂದಿದ್ದಿದ್ರೆ ನೀವು ಲಾಕಪ್ ಆಗಿ ಇಟ್ಕೊತಿದ್ರಾ?
ಶಿ ಹ್ಯಾಸ್ ಎ ಪಾಯಿಂಟ್ ಇನ್ಸ್ಪೆಕ್ಟರ್. ಇಷ್ಟೊತ್ತೂ ಅವ್ರನ್ನ ಇಲ್ಲಿ ಇಟ್ಕೊಂಡಿರೋದೇ ಸರಿ ಇಲ್ಲ. ಬೇಲ್ ರೆಡಿ ಇದೆ, ಅವ್ರನ್ನ ಬಿಡೋದೇ ನಿಮಗೊಳ್ಳೇದು. ಸರ್, ತಾರಾ ಮೇಡಮು ಇಂಥ ಕೆಲಸ ಮಾಡಿರಕ್ಕಿಲ್ಲ ಸರ್. ಅವರು ಅವ್ರ ಮನೆಯವ್ರು ಚೆಂದಾಗಿರ್ಬೇಕು ಅಂತ ಬಯಸ್ತಾರೆ ಹೊರ್ತು ಇನ್ನೊಬ್ರು ಮನೆಗೆ ಕೆಡಕ್ ಬಯಸಕ್ಕಿಲ್ಲ ಸರ್. ಇಂಥ ದೊಡ್ಡ ವ್ಯಕ್ತಿನ ನೀವು ಜೈಲಾಗ ಹಾಕಿರೋದು ತಪ್ಪು ಸರ್. ನೀವು ಅವ್ರನ್ನ ಬುಡಗಂಟ ನಾವ್ಯಾರೂ ಇಲ್ಲಿಂದ ಕದ್ಲಕ್ಕಿಲ್ಲ. ನಮಗೂ ಮಾಧ್ಯಮಗಳನ್ನ ಹೆಂಗ್ ಬಳಸ್ಕೊಬೇಕು ಅಂತ ಚೆಂದಾಗಿ ಗೊತ್ತೈತೆ ಸರ್. ಎಲ್ಲಿ ಪೇಪರ್ಸ್ ತೋರಿಸಿ. ಅಲ್ಲಿ ತಿಂದಿದ್ದು ನಿನ್ನ ಕೈ ರುಚಿ ಇನ್ನೂ ನಾಲ್ಗೆ ನಿಂತಿದೆ ಗೌರಿ. ನಿನ್ನ ನೋಡ್ದಾಗಿಂದ ಕನ್ಸು ನನ್ಸು ಅನ್ನೋಷ್ಟು ಗೊಂದಲ ಗೌರಿ. ಯಾಕಂಗಂತೀರಾ? ಒಂದಿನ ದಿಢೀರಂತ ನನ್ನಿಂದ ದೂರ ಆದವಳು 18 ವರ್ಷ ಆದ್ಮೇಲೆ ಸಿಕ್ಕಿದ್ಯಾ ಗೌರಿ. ನಿನ್ನ ಬಗ್ಗೆ ಯೋಚನೆ ಮಾಡ್ದಲೇ ಇರೋ ದಿನನೇ ಇಲ್ಲ ಗೌರಿ. ಗೌರಿ, ನಾನು ನಿನ್ನ ನೋಡಕ್ ಬಂದಿದ್ದು ನಿನಗೆ ನಿಜವಾಗ್ಲೂ ಸಂತೋಷ ಆಯ್ತಾ, ಅಥವಾ ನನ್ನನ್ನು ಯಾವತ್ತೂ ನೋಡಬಾರ್ದು ಅಂತ ಅನ್ಕೊಂಡವಳಿಗೆ ನಾನು ಬಂದಿದ್ದು ಬೇಜಾರಾಯ್ತಾ? ಹೇಳು ಗೌರಿ. ಇಲ್ಲ ರೀ, ನೀವು ಬಂದುದ್ರಿಂದ ನನ್ನ ಮನಸ್ಸಿಗೆ ಅವನು ಬೇಜಾರಾಗಿಲ್ಲ. ಮತ್ತೆ ಯಾಕೆ ಗೌರಿ ನನ್ನಿಂದ ನನ್ನ ಮಗಳನ್ನ ದೂರ ಇಟ್ಟಿದ್ಯಾ? ಈ ಮಾಮಗೆ ಏನಾಗಿದೆಯೋ ಏನು, ಬರೀ ಆಸ್ತಿ ಇದ್ರೆ ಸಾಕ? ನಮ್ಮ ಬೇಬಿ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡಬೇಕು ತಾನೆ. ಮಾಡ್ತೀನಿ, ಚಂದ್ರಿಗೆ ಹೇಳಿ ಈಗಲೇ ತಾರಾನ ಸ್ಟೇಷನಿಂದ ಬಿಡಿಸೋ ಹಾಗೆ ಮಾಡ್ತೀನಿ. ಹಾಂ, ಆದರೆ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಮಾತ್ರ ನನಗೆ ಹೇಳು ಗೌರಿ. ಅವಳನ್ನ ನಾನು ನೋಡ್ಕೊಳ್ತೀನಿ ಗೌರಿ. ರೀ, ನನ್ನನ್ನು ಮತ್ತೆ ಧರ್ಮ ಸಂಕಟಕ್ಕೆ ಸಿಕ್ಕಾಕಿಸ್ಬೇಡಿ ಗೌರಿ ಪ್ಲೀಸ್. ನಮ್ಮ ಮನೆ ಇಡೀ ಆಸ್ತಿ ಒಡ್ತಿ ನಮ್ಮ ಮಗಳು. ಅವಳಿಗೆ ಎಲ್ಲೋ ಯಾಕೋ ಕಷ್ಟಪಡಬೇಕು. ಪ್ಲೀಸ್ ಹೇಳು ಗೌರಿ, ನಾನು ನೋಡ್ಕೊಳ್ತೀನಿ. ನನ್ನ ಧರ್ಮ ಸಂಕಟ ನಿಮ್ಗೆ ಯಾಕೆ ಅರ್ಥ ಆಯ್ತಾ ಇಲ್ಲ? ಅವಳ ಪ್ರಾಣಕ್ಕೆ ಅಪಾಯ ಐತೆ ರೀ. ಏನು ಏನು ಹೇಳ್ತಾ ಇದೆಯಾ ಗೌರಿ? ಪ್ರಾಣಾಪಾಯನ? ಅದು ಹೇಳು ಗೌರಿ, ನನ್ನ ಮಗಳಿಗೆ ಏನಾಗಿದೆ? ಪ್ರಾಣಾಪಾಯ ಅಂದ್ರೆ ಏನರ್ಥ? ನನ್ನ ಮಗಳೀಗ ಎಲ್ಲಿದ್ದಾಳೆ ಗೌರಿ?